6, 7, 5, 3 ಮೊದಲು 8 ಜನ ಅವಿರೋಧವಾಗಿ ಆದ್ರಲ್ಲಪ್ಪ, ಅವತ್ತೇ ಆಯ್ತಲ್ಲ ಅದು ಎಲೆಕ್ಷನ್ ಬೋರ್ಡ್ ಇದ್ದು. ಈಗ 6 ಜನ, 6 ಜನನೂ ಕೂಡ ನಮ್ಮ ವಿಶ್ವಾಸಸ್ತ್ರಗಳೇ ಗೆಲ್ತಾರೆ. ಕುಣಗಲಿಂದ ಶಿವಣ್ಣ ಗೆಲ್ತಾರೆ, ಗುಬ್ಬಿಯಿಂದ ಪ್ರಬಣ್ಣ ಗೆಲ್ತಾರೆ, ಪಾವಗಡದಿಂದ ವೆಂಕಟೇಶ್ ಗೆಲ್ತಾರೆ ಶಾಸಕರು, ತಿಪ್ಟೂರಿಂದ ಷಡಕ್ಷರಿ ಗೆಲ್ತಾರೆ ಮತ್ತು ರವಿ ಶಿರಾದಿಂದ ಗೆಲ್ತಾರೆ, ರಾಜ್ಕುಮಾರ್ ಚಿಕ್ಕನಾಗಳ್ಳಿಯಿಂದ ಗೆಲ್ತಾರೆ. ಇನ್ಯಾವ ಮಾಹಿತಿ ಬೇಕು? ಆಯಿತು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು, ಯಾರು ಬೇಕಾದ್ರೂ ಸೋಲ್ಬೋದು, ಯಾರು ಬೇಕಾದ್ರೂ ಗೆಲ್ಬೋದು. ಎಲ್ರಿಗೂ ಅವಕಾಶ ಇದ್ದೇ ಇರುತ್ತೆ, ಹೌದಲ್ವಾ? ಅದರಿಂದ ಈಗ ಗುಬ್ಬಿನಲ್ಲಿ 23 ಓಟ್ ಇರೋದು, 23 ಪ್ರಮಾಣಂಗೆ ಹಾಕವ್ರೆ. ಮತ್ತೆ ಎಲ್ಲಿ ಒಂದು ಓಟೂ ಇಲ್ವಲ್ಲ, ಇನ್ನೊಂದು ಎಲ್ಲೋದ ಮತ್ತೆ. ಅದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನೇ ಪ್ರಭು. ಅವನ ಮನಸ್ಥಿತಿ, ಅವನ ಆಶೀರ್ವಾದ ಯಾರ ಕಡೆ ಇರ್ತಾರೋ ಅವ್ರು ಗೆಲ್ತಾರೆ. ಯಾರು ಮತದಾರರನ್ನ ಕಳ್ಕೊಂಡು ಏನು ಮಾಡ್ತಾರೆ ಅವ್ರದ್ದೇನು ಮಾಡೋಕ್ಕಾಗೋದಿಲ್ಲ. ಮತದಾರರ ಅಭಿಲಾಷೆ, ಆಶೀರ್ವಾದ ಯಾರ ಕಡೆ ಇರ್ತದೆ ಅವರು ಮಾತ್ರ ಜಯ ಇರ್ತದೆ. ಎಲ್ಲ ಚುನಾವಣೆ ಅಷ್ಟೇ, ಇದೊಂದೇ ಚುನಾವಣೆ ಇಲ್ಲ, ಎಲ್ಲ ಚುನಾವಣೆಗಳು ಅಷ್ಟೇ. ಆಯ್ತಲ್ಲಪ್ಪ. ಧರ್ಮಸ್ಥಳದ ವಿಚಾರದಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ, ಇದರಲ್ಲಿ ತಲೆ ಬುರುಡೆ ಬರ್ತದಲ್ಲ, ತಲೆ ಬುರುಡೆ ತೆಗಿತಕ್ಕಂಥದ್ದು ಬಾಡಿನ ನಾವು ಭೂಮಿನಲ್ಲೇ ಹಾಕಿ ಮಣ್ಣು ಮಾಡಿದ್ಮೇಲೆ ಆ ತಲೆ ಬುರುಡೆ ತೆಗೆದಿರ್ತಕ್ಕಂಥದ್ದು. ಮಣ್ಣು ಮಾಡೋವರೆಗೂ ಹೆಣ ನಮ್ದಷ್ಟೇ. ಮಣ್ಣು ಮಾಡಿದ ಮೇಲೆ ಅದಕ್ಕೆ ಅಧಿಕಾರಕ್ಕೆ ಅದು ಯಾರಿಗಿದೆ ಏನಿದೆ ಅನ್ನೋದು ಕಾನೂನಲ್ಲಿದೆ. ಒಂದು ಬಾಡಿ ನಾವು ಮಣ್ಣು ಮಾಡಿದ್ಮೇಲೆ ನಮ್ಮದೇ ಬಾಡಿ ಇದ್ರೂ ಕೂಡ ನಮಗೆ ತೆಗಿಲಿಕ್ಕೆ ಅಧಿಕಾರ ಇಲ್ಲ. ಅದು ತಾಲೂಕಾ ಮ್ಯಾಜಿಸ್ಟ್ರೇಟು ಅವರು ಬಂದು ಅವರ ಮುಂದೆ ಬಾಡಿನ, ಅದನ್ನು ನಾವು ಬಾಡಿ ಆಚೆ ತೆಗೆಯೋದು ಅಂತಲ್ಲ, ಎಕ್ಸ್ಯೂಮ್ ಮಾಡ್ತಾರೆ. ಅದನ್ನು ಎಕ್ಸ್ಯೂಮ್ ಮಾಡಿದಾಗಲೇ ಮಾತ್ರನೇ ತಲೆ ಬುರುಡೆ ಸಿಗೋದು. ಇವನು ತಲೆ ಬುರುಡೆ ತರಬೇಕಾದ್ರೆ ಎಲ್ಲಿ ಎಕ್ಸ್ಯೂಮ್ ಮಾಡಿಸಿದ್ದಾನೆ? ಮೊದಲೇ ಬೇಸಿಕಲ್ಲಿ ಕಾನೂನನ್ನ ಮೀರಿ ತಲೆ ಬುರುಡೆ ತಂದಿರ್ತಕ್ಕಂಥ. ಮೊದಲು ಅದನ್ನು ಕೇಳಬೇಕಲ್ಲ, ಎಲ್ಲಪ್ಪ ಇದ್ರ ಹೆಣ ಎಲ್ಲೈತೆ, ಎಲ್ಲಿ ಹೂಡಿದ್ರಿ, ಎಲ್ಲಿ ತೆಗೆದ್ರಿ, ಬುರುಡೆ ಎಲ್ಲಿ ತೆಗೆದೆ, ನಿನ್ಗೆ ಯಾರು ಅಧಿಕಾರ ಕೊಟ್ಟವ್ರು ಯಾರು, ಅದನ್ನು ಮೊದಲು ವಿಚಾರಣೆ ಮಾಡಬೇಕಿತ್ತಲ್ಲ. ಅದನ್ನೇ ವಿಚಾರಣೆ ಮಾಡದೆ ತಲೆ ಬುರುಡೆ ಇಟ್ಕೊಂಡು ದೇಶದಲ್ಲೆಲ್ಲ ಧರ್ಮಸ್ಥಳಕ್ಕೆ ಅಪಕೀರ್ತಿ ತರುವಂಥ ಪ್ರಯತ್ನ, ಮತ್ತು ಇತರ ಏಜೆನ್ಸಿಗಳು ವಿನಾಕಾರಣ ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲ ಗುಂಡಿಗಳು ತೆಗೆಯೋದು, ಎಲ್ಲ ಮನೆ ಮುಂದೆನೇ ಗುಂಡಿಗಳು ತೆಗೆದು ಪಾಪ ಮನೆಗಳಿಗೆಲ್ಲ ತೊಂದರೆ ಕೊಟ್ಟವ್ರಿಗೆ ಅಲ್ಲಿ. ಸೊ ಈ ಥರ ಎಲ್ಲ ಆಗಿದೆ. ಇದೆಲ್ಲ ಆಗ್ತಾ ಇರಲಿಲ್ಲ. ಪ್ರಾರಂಭಿಕ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಪ್ರಾರಂಭ ಮಾಡಿದ್ರೆ ಇದು ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇರಲಿಲ್ಲ. ನೋಡಿ, ಇದು ಎಡಪಂಥೀಯರು ಬಲಪಂಥೀಯರು ಅನ್ನೋ ಇದನ್ನ ಒಪ್ಪೋದಿಲ್ಲ. ಇದು ಹಿಂದೆ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆದಂಥದ್ದು. ಅಲ್ಲಿ ಸೌಜನ್ಯನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಒಂದು ಗುಂಪು ಇತ್ತು. ಮತ್ತೆ ಅದು ಸೌಜನ್ಯ ಪ್ರಕರಣ CBI ವರೆಗೂ ಹೋಗಿ CBIನಲ್ಲಿ ಅಲ್ಲಿ ಅತ್ಯಾಚಾರನೇ ಆಗಿಲ್ಲ ಅಂತಕ್ಕಂಥ ವರದಿನ ಅವರು ಹೇಳಿದ್ದಾರೆ. ಹಾಗಾಗಿ ಅದು ಅಲ್ಲಿನ ಅಸಮಾಧಾನ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆಗಿದೆ. ಅದಕ್ಕೆ ಯಾರು ಬೆಂಬಲ ಕೊಡ್ತಾರೆ, ಯಾರು ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿಂದ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸೌಜನ್ಯ ಪ್ರಕರಣನೂ ಕೂಡ ಅಲ್ಲಿ ಸೌತ್ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೆಳ್ತಂಗಡಿ, ಉಜಿರೆ ಆ ಭಾಗದಲ್ಲೆಲ್ಲ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದ್ದಂಥದ್ದು. ಅದು ಸುಮಾರು 10 ವರ್ಷದ ಹಿಂದಿನ ಪ್ರಕರಣ. ಅದು ಈಗ ಇದು ಯಾವುದೋ ತಲೆಬುರುಡೆ ಹಿಡ್ಕೊಂಡು ಇವನು ಯಾರೋ ಹೇಳ್ದ ಅಂತೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡೋಕೆ ಹೋದವನು ನನ್ನ ಪೂರ್ವಾಪರ ನೋಡಬೇಕಲ್ವ, ಅವನು ಯಾರು, ಏನು, ಎತ್ತ, ಇವನು ಹೇಳೋದು ನಾವು ನಂಬಬೇಕಾ ನಂಬಾರ್ದು, ಇವೆಲ್ಲ ಮಾಡಬೇಕಲ್ಲ. ಅದನ್ನೆಲ್ಲ ಪೂರ್ವಾಪರ ಇವೆಲ್ಲ ನೋಡ್ದೇನೆ ಅವನ ಹತ್ರ 164 ಸ್ಟೇಟ್ಮೆಂಟ್ ಮಾಡಿಸಿ SIT ಮಾಡ್ಕೊಂಡು ಇಲ್ಲಿ ತನಕ ಮಾಡಿರ್ತಕ್ಕಂಥದ್ದು. ಇದು ಪ್ರಾರಂಭಿಕವಾಗಿಯೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥದ್ದು. ಅದು ನಮ್ಮ ಗೃಹ ಮಂತ್ರಿಗಳು ಉತ್ತರ ಹೇಳ್ತಾರೆ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ.
ಕಾಂಗ್ರೆಸ್ನವರು ಹೋರಾಟ ಅಂತೇಳಿ ಶುರು ಮಾಡಿಕೊಂಡು ಒಂದು ಕ್ರೆಡಿಟ್ ತಗೊಳಕ್ ಹೋಗ್ತಾ ಇದ್ದಾರೆ. ನೋಡಿ, SIT ರಚನೆ ಮಾಡಿದ್ದನ್ನ BJPನವರು ಸ್ವಾಗತ ಮಾಡಿದ್ದಾರೆ, ಮತ್ತು ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಅದರಿಂದ ನನ್ನ ಹೇಳಿಕೆ ಏನಪ್ಪ ಅಂತ ಹೇಳಿದ್ರೆ, ಆ ತಲೆಬುರುಡೆ ತಂದವನ್ನೇ ಇವರು ಅವನ ಪೂರ್ವಾಪರ ಪರಿಶೀಲನೆ ಮಾಡಬೇಕಾಗಿತ್ತು. ತಲೆಬುರುಡೆ ಎಲ್ಲಿ ಅವನಿಗೆ ಸಿಕ್ತು, ಅದು ಕಾನೂನು ಪ್ರಕಾರ ಅವನು ಅದನ್ನು ಇಟ್ಕೊಂಡಿದ್ದಾನ ಇಲ್ವಾ, ಅದನ್ನ ಆ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಮಾಡಿಕೊಂಡಿದ್ರೆ ಈ ಎಲ್ಲ ರಾದ್ಧಾಂತಗಳು ಕೂಡ ನಡೀತಾ ಇರಲಿಲ್ಲ ಅನ್ನೋದು ನನ್ನ ಒಂದು ತಿಳುವಳಿಕೆ. ಕಾಂಗ್ರೆಸ್ ನಾಯಕರಲ್ಲಿ ಈಗ RSS ಗೀತೆಯನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೂ ಮಾಡ್ಬೋದ್ರಿ, ಅವ್ರು RSS ಗೀತೆ ಬೇಕಾದ್ರೂ ಆಡ್ಬೋದು. ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬೋದು. ಆಮೇಲಿಂದ ಇದು ಎಲ್ಲಿ ನಮ್ಮ KPCC ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಪುಣ್ಯ ಸ್ನಾನ ಮಾಡಿಬಿಟ್ರೆ ಬಡವನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು, ಅಲ್ಲಿನೂ ಹೋಗ್ತಾರೆ. ಆಮೇಲಿಂದ ಅಂಬಾನಿ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೂ ಮುಂದೆ ನೋಡಿದ್ರೆ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ. ಇವೆಲ್ಲ ಇರ್ತವೆ, ಇವೆಲ್ಲ ಇರೋವಂಥವು. ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ಹೌದು, ನಾವು ಯಾರು ಮೀಟಿಂಗ್ ಕರೆಯೋಂಗಿಲ್ಲ, MLAಗಳದ್ದು ಮಂತ್ರಿಗಳದ್ದು ನಾವು ಮೀಟಿಂಗ್ ಕರೆಯೋಂಗಿಲ್ಲ. ಬೇರೆಯವರೆಲ್ಲ ಕರಿಬೋದು, ಮಾತಾಡ್ಬೋದು, ಮಟ್ಬೋದು. ಇವೆಲ್ಲ ಇದಾವೆ. ಇರಲಿ, ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು. ಆಯ್ತು, ಇಡ್ಲಿ ಬಿಡಿ, ಅದಕ್ಕೆ ಯಾರು ಬೇಡ ಅಂತಾರೆ. ಸಿದ್ಧಗಂಗಾ ಶ್ರೀಗಳ ಹೆಸರು ಇಡ್ತೀವಿ ಅಂದ್ರೆ ನಮ್ದು ವಿರೋಧ ಇಲ್ಲ. ಸರ್, ಒಂದು ಇಂಗ್ಲೀಷ್ ಸರ್.